ಯಾರಿಗಾದರೂ ಹೊಲದಲ್ಲಿ ಉತ್ತಮ ಇಳುವರಿ ಬೇಕಾತಂದ್ರೆ ಈ ರೀತಿ ಗೊಬ್ಬರ ತಯಾರು ಮಾಡ್ಕೋಬೋದು ನೋಡ್ರಿ ನಾವು ಮನ್ಯಾಗ. ಇವಾಗೆಲ್ಲ DAP ಯೂರಿಯಾ ಅಂತೇಳಿ ಬೆಳೆಗಳಿಗೆ ಗೊಬ್ಬರ ಬಂದವ್ರಿ. ಅವು ಭಾಳ ಕೆಮಿಕಲ್ ಮಿಕ್ಸ್ ಆಗಿರ್ತಾವ್ರಿ ಅದ್ರೊಳಗೆ. ಅದು ಜಾಸ್ತಿ ಫಲವತ್ತತೆ ಕೊಡಲ್ಲ, ತಕ್ಕ ಮಟ್ಟಿಗೆ ಅಷ್ಟ ಕೊಡುತ್ತೆ. ಆಲ್ಮೋಸ್ಟ್ ಅವಾಗೆಲ್ಲ ಹೆಂಡಿ ಗೊಬ್ಬರ ಯೂಸ್ ಮಾಡ್ತಿದ್ರು, ಇವಾಗೂ ಆಲ್ಮೋಸ್ಟ್ ಹೆಂಡಿ ಗೊಬ್ಬರ ಯೂಸ್ ಮಾಡ್ತಾರೆ. ಹೆಂಡಿ ಗೊಬ್ಬರ ಯೂಸ್ ಮಾಡೋದ್ರಿಂದ ನಮಗೆ ಬೆಳೆಗಳು ಇಳುವರಿ ಜಾಸ್ತಿ ಕೊಡುತ್ತೆ. ಈ ಗೊಬ್ಬರನು ಅದೇ ಥರ ನೋಡ್ರಿ, ಹೇಳ್ತೀನಿ ಅಂತ ಬರ್ರಿ ಇದ್ರ ಬಗ್ಗೆ. ನಾವೇನಾದರೂ ಎರೆಹುಳ ಸಾಕಾಣಿಕೆ ಗೊಬ್ಬರ ಯೂಸ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಎಷ್ಟು ಬಾಕ್ಸ್ ಬೇಕು, 4 ಬಾಕ್ಸ್ ಬೇಕಾದ್ರೆ 4 ಬಾಕ್ಸ್, 6 ಬಾಕ್ಸ್ ಬೇಕಾದ್ರೆ 6 ಬಾಕ್ಸ್ ಮಾಡ್ಕೋಬೋದು ನೋಡ್ರಿ. ಈ ಗೊಬ್ಬರ ಮಾರಾಟ ಮಾಡ್ಬೋದ್ರಿ, ಇಲ್ಲಿಗೆ ನಮ್ಮ ಹೊಲಕ್ಕೂ ಯೂಸ್ ಮಾಡ್ಕೋಬೋದು ನೋಡ್ರಿ, ಹೇಳ್ತೀನಿ ಅಂತ ಬರ್ರಿ. ಸ್ಟಾರ್ಟಿಂಗ್ ಈ ಥರ ಕಟ್ಟಡ ಮಾಡ್ಕೋಬೇಕ್ರಿ. ಕಾಲಮ್ ಬಾಕ್ಸ್ ಖಾಲಿ ಇರ್ತಾವಲ್ರಿ, ಅದ್ರೊಳಗೆ ಬಾಕ್ಸ್ ಖಾಲಿ ಇರ್ತಾವಲ್ರಿ, ಈ ಥರ ತಪ್ಲಾಪ್ ಕಟ್ ಮಾಡ್ಕೋಬೇಕು ನೋಡ್ರಿ. ಒಣ ಕಸ, ಹಸಿ ಕಸ, ಕಾಂಗ್ರೆಸ್ ಒಂದ್ಬಿಟ್ಟು ಎಲ್ಲ ಕಸನು ಕಟ್ ಮಾಡ್ಕೊಂಡು ಆ ಬಾಕ್ಸ್ನಾಗ ಹಾಕ್ಬೋದು ನೋಡ್ರಿ, ನಡಿತೈತ್ರಿ. ನಮ್ಮ ಎಷ್ಟು ಬಾಕ್ಸ್ ಇರ್ತಾವೆ ಉಸು ಬಾಕ್ಸಿಗೆ ತಪ್ಲ ಹೊಂದಿಸ್ಕೊಂಡು ಬರ್ಬೇಕ್ರಿ. ಆಮೇಲೆ ಇದ್ರ ಮ್ಯಾಗ ಗೊಬ್ಬರ ಹಾಕ್ಬೇಕ್ರಿ. ಗೊಬ್ಬರ ಹಾಕಿದ್ಮ್ಯಾಗ ವಾಪಸ್ ಇನ್ನೊಂದು ಥರ ತಪ್ಲ ಹಾಕ್ಬೇಕ್ರಿ. ಆಮೇಲೆ ಎರೆಹುಳು ಬಿಡ್ಬೇಕು ನೋಡ್ರಿ. ಎರೆಹುಳು ಸಿಗ್ತಾವ್ರಿ ನಿಮ್ಗೆ. ಕೃಷಿ ಇಲಾಖೆದಾರ ಬೇಕಂದ್ರೆ ಕೃಷಿ ಇಲಾಖೆದಾರ ಕೊಡ್ತಾರೆ. ನಿಮ್ಗೆ ಬೇಕಾತ ಪ್ರೈವೇಟ್ ಹೋಗಿ ತೊಗೊಂಬರ್ಬೋದು ನೋಡ್ರಿ. ಅಂಗಡಿ ಒಳಗೆ, ಮಾರ್ಕೆಟ್ನೊಳಗೆ ಸಿಗ್ತಾವ ನೋಡ್ರಿ. ಎರೆಹುಳು ಕೆಜಿಗೆ 500 ರೂಪಾಯಿ ನೋಡ್ರಿ. ಹುಬ್ಬಳ್ಳಿ ಒಳಗೆ ಸಿಗ್ತಾವೆ ನೋಡ್ರಿ ಇವು ಜಾಸ್ತಿ. ನೀವು ಸ್ಟಾರ್ಟಿಂಗು ಈ ಥರ ಕಾಲಮ್ ಕಟ್ಟಿಸಿ ತಪ್ಲ ಹಾಕಿ ಆಮೇಲೆ ಹೆಂಡಿ ಗೊಬ್ಬರ ಹಾಕಿ ಎರೆಹುಳು ತೊಗೊಂಬಂದ್ಬಿಟ್ಟು ಇದ್ಮ್ಯಾಗ 2 ದಿವ್ಸಕ್ಕೊಮ್ಮೆ ನೀರು ಹೊಡಿಬೇಕ್ರಿ. ಇದು 3 ತಿಂಗಳಿಗೊಮ್ಮೆ ಗೊಬ್ಬರ ಸಣ್ಸೋದಿರುತ್ತೆ ನೋಡ್ರಿ. ಗೊಬ್ಬರ ಸಣ್ಸಿದ್ಮ್ಯಾಗ ಅದು ಗೊಬ್ಬರ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಅವು ಎರೆಹುಳುಗಳು ನಿಮ್ಗೇನು ನಾಶ ಮಾಡಂಗಿಲ್ರಿ. ಯಾಕಂದ್ರೆ ದಿವ್ಸಕ್ಕೆ ಒಂದು ಎರೆಹುಳು 9 ಮರಿ ಇಳಿತೈತೆ ನೋಡ್ರಿ. ಅದು ಟೋಟಲ್ ಈ ಥರ ಎಲ್ಲ ಕಸ ಹಾಕಿರ್ತೈತೆ ಅಲ್ರಿ, ಕಸ ತಿಂದು ಗೊಬ್ಬರ ಮಾಡತ್ತೆ ನೋಡ್ರಿ. ಟೋಟಲ್ ಫುಲ್ ಸಣ್ಣಗೆ ಮಾಡಿಬಿಟ್ಟಿರ್ತೈತೆ ನೋಡ್ರಿ ಗೊಬ್ಬರ. ಹೊಲಕ್ಕೆ ಬರ್ಜೆ ಇರ್ತೀರಿ. ಮತ್ತು ಕೃಷಿ ಇಲಾಖೆದಾರ ಎದಕ್ಕೆ ತೊಗೊಂಡು ಹೋಗ್ತಾರಂದ್ರೆ, ಇವಾಗ ಕೃಷಿ ಇಲಾಖೆದಾರ ಅಗಿ ರೆಡಿ ಮಾಡ್ತಿರ್ತಾರಲ್ರಿ, ಗೊಬ್ಬರ ಬೇಕಾಗಿರುತ್ತಲ್ರಿ, ಇದೇ ಗೊಬ್ಬರನ ಯೂಸ್ ಮಾಡ್ತಾರೆ ನೋಡ್ರಿ ಅವರು. ಈ ಗೊಬ್ಬರ ಯೂಸ್ ಮಾಡೋದ್ರಿಂದ ಉತ್ತಮ ಇಳುವರಿ ಬರುತ್ತೆ ನೋಡ್ರಿ. ಅದ್ರ ಸಂಬಂಧ ಕೃಷಿ ಇಲಾಖೆದಾರು ಇದನ್ನ ಜಾಸ್ತಿ ತೊಗೊಂಡು ಹೋಗ್ತಾರೆ ನೋಡ್ರಿ. ಇದು ಕೆಜಿಗೆ 10 ರೂಪಾಯಿ ರೀ, ಕ್ವಿಂಟೋಲಿಗೆ 1000 ರೂಪಾಯಿ ಐತೆ ನೋಡ್ರಿ ಆ ಗೊಬ್ಬರ. ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಸ್ವಲ್ಪ ಫಾಲೋ ಮಾಡ್ಕೊರಿ. ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ ನನಗೆ ಡೈರೆಕ್ಟ್ SMS ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ್ರಿ. ತಪ್ಲ ಹಾಕಿ ಗೊಬ್ಬರ ಹಾಕಿ 2 ದಿವ್ಸಕ್ಕೊಮ್ಮೆ ನೀರು ಬಿಡ್ತಿರ್ತೀವಲ್ರಿ. 3 ತಿಂಗಳು ಅನ್ನೋತ್ಲೆ ಈ ಥರ ಗೊಬ್ಬರ ತಿಂದು ರೆಡಿ ಮಾಡಿಬಿಟ್ಟಿರ್ತಾವೆ ನೋಡ್ರಿ ಎರೆಹುಳು. ಒಂದು ಮರಿ ಒಂದು ದಿವ್ಸಕ್ಕೆ 9 ಮರಿ ಇಳಿತೈತೆ ನೋಡ್ರಿ. ಆ ಮರಿ ಇಳೋದ್ರಿಂದ ನಮಗೂ ಉಪಯೋಗ ರೀ. ಯಾಕಂದ್ರೆ 1 ಕೆಜಿಗೆ 500 ರೂಪಾಯಿ ರೀ ಎರೆಹುಳು. ಅದೇ ಥರ ನಾವು ಸಣ್ಸಿದ ಮ್ಯಾಗ ವಾಪಸ್ ಎರೆಹುಳನು ನಮ್ಮ ತಲೆ ಇರ್ತಾವೆ ರೀ. ನಮಗೆ ಬೇಕಾದಷ್ಟು ವಾಪಸ್ ಬಾಕ್ಸಿ ಬಿಟ್ಕೊಂಡು ವಾಪಸ್ ಇನ್ನೂ ಉಳಿದಿಂಥ ಎರೆಹುಳುಗಳನ್ನ ನಾವು ಮಾರಾಟನೂ ಮಾಡ್ಬೋದು ನೋಡ್ರಿ. ಈ ಥರ ಮಾಡೋದ್ರಿಂದ ನಮ್ಗೆ ಗೊಬ್ಬರನೂ ಬರುತ್ತೆ ರೀ. ಮತ್ತು ಗೊಬ್ಬರ ಮಾರಾಟ ಮಾಡಿದ್ವಿ ಅಂದ್ರೆ 3 ತಿಂಗಳಿಗೊಮ್ಮೆ 1.5 ಲಕ್ಷ ರೂಪಾಯಿ ಆದಾಯ ಬರುತ್ತೆ ನೋಡ್ರಿ ನಮಗೆ. ಈ ಥರ ಮಾಡೋದ್ರಿಂದ ನಮ್ಗೆ ಭಾಳ ಉಪಯೋಗ ಆಗುತ್ತೆ ನೋಡ್ರಿ. ಇಲ್ಲಿಕಂದ್ರೆ ಗೊಬ್ಬರ ಮಾರಾಟ ಮಾಡಿದ್ರೆ ಆದಾಯ ಆಗುತ್ತೆ ರೀ. ಇಲ್ಲಿಕಂದ್ರೆ ಹೊಲಕ್ಕೆ ಗೊಬ್ಬರ ಉಪಯೋಗ ಮಾಡಿದ್ವಿ ಅಂದ್ರೆ ಬೆಳೆನೂ ಮಸ್ತ್ ಬರುತ್ತೆ ನೋಡ್ರಿ, ಇಳುವರಿ. ಇದು ಹೆಚ್ಚಿನ ಮಾಹಿತಿಗಾಗಿ ನಾನು ಜಾಸ್ತಿ ತಿಳ್ಕೊಂಡಿಲ್ಲ ರೀ, ಒಂದು ಸ್ವಲ್ಪ ತಿಳ್ಕೊಂಡೇನಿ ರೀ. ನಿಮ್ಮ ಕೃಷಿ ಇಲಾಖೆದಾರನ್ನ ಭೇಟಿ ಆಗಿರಿ, ಅವ್ರು ಜಾಸ್ತಿ ಹೇಳಿಕೊಡ್ತಾರೆ ನೋಡ್ರಿ. ನಾನು ಈ ಎರೆಹುಳ ಪ್ರಾಜೆಕ್ಟ್ ಯಾರು ಮಾಡಿದ್ರು ಅವ್ರ ಕೈಲೇ ತಿಳ್ಕೊಂಡು ಹೇಳಾಕತ್ತೀನಿ ರೀ. ಬೇಕಾದ್ರೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆದಾರನ್ನ ಭೇಟಿಯಾಗಿ ಕೇಳ್ರಿ, ಅವರು ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀಡ್ತಾರೆ ನೋಡ್ರಿ.